ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಫಸ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ತೊಗೊಂಡು ಇದನ್ನು ತೊಳೆದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ತೊಳೆದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು, ಇವಾಗ ತೊಳೆದೀನಿ. ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತೀನಿ. ಓಕೆ, ಪ್ರತಿಯೊಂದನ್ನು ನೀಟಾಗಿ ಒರೆಸ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ದೊಡ್ಡ ಸೈಜ್ ಆದರೂ ಕಟ್ ಮಾಡ್ಕೋಬೋದು ಅಥವಾ ಚಿಕ್ಕ ಸೈಜ್ ಆದರೂ ಕಟ್ ಮಾಡ್ಕೋಬೋದು. ಈ ಥರ ಉದ್ದ ಆದರೂ ಹೇಳ್ಬೋದು. ಪ್ರತಿ ಬೆಂಡೆಕಾಯಿನೂ ಈ ಥರ ನೋಡ್ಕೋಬೇಕು, ಯಾಕಂದರೆ ನೋಡು ಹುಳ ಬಂದುಬಿಡ್ತು. ಹಾಗಾಗಿ ಪ್ರತಿ ಸಲನೂ ನೋಡ್ಕೋಬೇಕಂತ ಹೇಳೋದು ನಾನು. ಓಕೆ, ನೆಕ್ಸ್ಟ್ ಇನ್ನು ಹಿಂಗೆ ಇಟ್ಕೋಬೇಕು ನೋಡಿ. ಪ್ರತಿ ಸಲನೂ ಕಟ್ ಮಾಡ್ಕೋಬೇಕು. ಅಂದರೆ ಎರಡು ಸೈಡ್ ನೋಡ್ಕೋಬೇಕು ಹುಳ ಆಯಿತಾ ಅಂತೇಳಿ. ಎದಕ್ಕೆ ನೋಡ್ಕೋಬೇಕಂದ್ರೆ ಗೊತ್ತಾಯ್ತಾ, ಹುಳ ಆಯ್ತಲ್ಲ ಹಾಗಾಗಿ. ಸರಿ, ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊತೀನಿ. ಎರಡು ಸೈಡ್ ನೋಡ್ಕೋಬೇಕು ಪ್ರತಿ ಬೆಂಡೆಕಾಯಿನೂ. ನೀವು ನಾಲ್ಕು ಆದರೂ ಕಟ್ ಮಾಡಿ ಅಥವಾ ಒಂದೊಂದಾದರೂ ಕಟ್ ಮಾಡ್ಕೊಳ್ಳಿ. ಎರಡು ಸೈಡು ನೀಟಾಗಿ ನೋಡ್ಕೋಬೇಕು, ಯಾಕಂದರೆ ಹುಳ ಇದ್ದರೆ ಗೊತ್ತಾಗಲ್ಲ. ಮುಗೀತು. ನೆಕ್ಸ್ಟ್ ಎಲ್ಲ ಬೆಂಡೆಕಾಯಿನೂ ಅದೇ ರೀತಿ ಕಟ್ ಮಾಡ್ಕೊಂಡು ಎರಡೆರಡಾದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಂದರೆ ಹುರ್ಕೊಬೇಕು. ಶೇಂಗಾ ಹುರ್ಕೊಂಡಾಗ ಇವಾಗ ಸ್ವಲ್ಪ ಹುರಿಬೇಕು. ಮೊದಲಿನ ಥರ ಶೇಂಗಾ ಬರಲ್ಲ, ಸ್ವಲ್ಪ ಹಸಿನೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕಿದೆ. ಮುಗೀತಾ? ನೆಕ್ಸ್ಟ್ ಪ್ರೊಸೀಜರ್ ಇದೆ. ಒಂದು ತವಾ ಇತ್ತು, ಇದು ಜೋಳದ ರೊಟ್ಟಿ ಮಾಡಿದ್ದೀನಿ ತವಾದೊಳಗೆ ಇಷ್ಟೊತ್ತು. ಇದರಲ್ಲಿ ಇವಾಗ ಬೆಂಡೆಕಾಯಿ ಹಾಕ್ತೀನಿ. ಓಕೆ, ಬೆಂಡೆಕಾಯಿ ಲೋಳೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಓಕೆ, ಈ ಲೋಳೆ ಎಲ್ಲ ಹೋಗೋವರೆಗೂ ಬೆಂಡೆಕಾಯಿನ ಹುರ್ಕೋಬೇಕು. ಸ್ಪ್ರೆಡ್ ಮಾಡ್ತೀನಿ ಇದ್ರ ತುಂಬ. ಇವಾಗ ಸ್ಪ್ರೆಡ್ ಮಾಡಿ ಇವಾಗ ಎಣ್ಣೆ ಹಾಕೋದಿಲ್ಲ, ಬೇಡ, ಆಮೇಲೆ ಹಾಕೋಣ ಎಣ್ಣೆ. ಓಕೆ, ಸ್ವಲ್ಪ ಬಿಸಿ ಆಗಲಿ, ಅಲ್ಲಿವರೆಗೂ ಮಸಾಲ ರೆಡಿ ಮಾಡ್ಕೋಬೇಕು. ಇದು ಬಿಸಿ ಹಾಕ್ತಾ ಇರ್ತೈತಿ, ಈ ಸೈಡ್ ಮಸಾಲ ರೆಡಿ ಮಾಡಿ. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಕೊಂಡು ಮತ್ತೆ ಹುರ್ಕೋಬೇಕು. ಇವಾಗ ಲೋಳೆ ಎಲ್ಲ ಹೋಗೋಂಗೆ ಹುರ್ಕೋಬೇಕು ಇದನ್ನು. ಓಕೆ, ಲೋಳೆ ಎಲ್ಲ ಶೇಂಗಾ ಅಷ್ಟೇ ಪೌಡ್ರ್ ಮಾಡ್ಕೊಂಡು, ಇದಕ್ಕೆ ಏನು ಮಿಕ್ಸ್ ಮಾಡ್ತಾ ಇಲ್ಲ, ಏನು ಓನ್ಲಿ ಶೇಂಗಾ ಅಷ್ಟೇ ಪೌಡ್ರ್ ಮಾಡ್ಕೊಂಡು. ಶೇಂಗಾ ಪುಡಿ ರೆಡಿ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊತೀನಿ. ಓಕೆ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಮತ್ತು ಅದೇ ಶೇಂಗಾ ರುಬ್ಬಿರೋ ಮಿಕ್ಸಿ ಜಾರಿಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಖಾರದ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತೀನಿ. ಓಕೆ, ಬ್ಲ್ಯಾಕ್ ಸಾಲ್ಟು, ವೈಟ್ ಸಾಲ್ಟ್ ಬೇಡ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ. ಚೂರು ಅರಿಶಿನ ಪುಡಿ ಹಾಕ್ಕೊತೀನಿ. ಓಕೆ, ಅರಿಶಿನ ಪುಡಿ ಹಾಕ್ಕೊಂಡೆ. ನೆಕ್ಸ್ಟ್ ನೀವೇನಾದರೂ ಜೀರಿಗೆ ಹಾಕೋಣಂಗಿದ್ರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ನಾವು ಸ್ವಲ್ಪ ಧನಿಯಾ ಕಾಳು ಅಥವಾ ಮೆಣಸು, ಜೀರಿಗೆ ಏನಾದರೂ ಹಾಕ್ಕೊಂಡ್ರೆ ಹಾಕೋಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಬೆಂಡೆಕಾಯಿ ಹುರಿದಾಗ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗಿದೆ ಇವಾಗ. ನೆಕ್ಸ್ಟ್ ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಓಕೆ, ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಕೆಂಪಗೆ ಹಾಕಬೇಕು. ಓಕೆ, ಈರುಳ್ಳಿ ಕೆಂಪಗಾದರೆ ಈರುಳ್ಳಿ ಕೆಂಪಗಾಗಲಿ. ಮಸಾಲ ಆಯ್ತಲ್ಲ, ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಬೆಳ್ಳುಳ್ಳಿ, ಉಪ್ಪು, ಕೆಂಪು ಉಪ್ಪು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಖಾರ ಪುಡಿ ಹಾಕೀನಿ, ಬೆಳ್ಳುಳ್ಳಿ ಹಾಕೀನಿ, ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೀವು ಬೇಕಂದರೆ ಧನಿಯಾ ಕಾಳು ಅಥವಾ ಜೀರಿಗೆ ಏನೇನಾದರೂ ಮೆಣಸು ಆ್ಯಡ್ ಮಾಡ್ಕೋಬೇಕು. ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಅಷ್ಟೇ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಓಕೆ,
ಎಲ್ಲದು ಹೊಂದ್ಕೊಳಂಗೆ ಕಲಿಸ್ಬೇಕು. ಇವಾಗ ಎಲ್ಲ ಮಸಾಲ ಹೊಂದ್ಕೋಬೇಕು. ಸೊ ಬೆಳ್ಳುಳ್ಳಿ ಇದೆ ಅಲ್ಲ, ಹಸಿ ವಾಸನೆ ಹೋಗಲಿ ಅಂತ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿ. ಸೊ ಬಾಡಿಸ್ಕೊಂಡು ಶೇಂಗಾ ಹುರಿದು ಪುಡಿ ಮಾಡಿರ್ತೀವಲ್ಲ, ಅದು ಪೌಡ್ರ್ ನೋಡ್ಕೊಂಡು ಹಾಕೋಬೇಕು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀವಿ ನೋಡ್ಕೊಂಡು ಎಲ್ಲ ಕಲಿಸ್ಕೋಬೇಕು. ಎಲ್ಲ ಕಲಿಸ್ಕೊಂಡು ನೆಕ್ಸ್ಟ್ ಮತ್ತೆ ಇದಾದಮೇಲೆ ಇವಾಗ ಬೆಂಡೆಕಾಯಿ ಹಾಕ್ಕೋಬೇಕು. ಓಕೆ, ನನಗೆ ಸ್ವಲ್ಪ ಶೇಂಗಾ ಬೇಕಂದ್ರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮತ್ತೆ ಬೆಂಡೆಕಾಯಿ ಹಾಕ್ಕೊಂಡು ನೀಟಾಗಿ ಒಂದಂಗೆ. ಓಕೆ, ಎಲ್ಲ ಮಸಾಲ ಹೊಂದ್ಕೋಬೇಕು. ಎಲ್ಲ ಮಸಾಲ ಹೊಂದ್ಕೊಂಡಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ಚಿಕ್ಕ ಮಕ್ಕಳೆಲ್ಲ ಬೇಡ 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 ಅಂತಾರೆ. ಅವರಿಗೆಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂತಾರೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಬೆಂಡೆಕಾಯಿ ಮಸಾಲ ಫ್ರೈ ಮಾಡಿರೋದೈತಲ್ಲ, ಚಪಾತಿಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಅನ್ನ ಸಾರಿಗೂ ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಕೋಬೋದು. ಒಂದು ವಾರನೂ ಇಟ್ಟರೆ ಕೆಡಲ್ಲ, ಯಾಕಂದರೆ ಇದಕ್ಕೆ ನಾವು ಯಾವುದೇ ರೀತಿ ನೀರೆಲ್ಲ ಬಳಸಿಲ್ಲ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಕಮೆಂಟ್ ಹಾಕಿ ಪ್ಲೀಸ್, ಯಾರ್ಯಾರು ವಾಚ್ ಮಾಡ್ತೀರಿ.